ನಮಸ್ತೆ. 11/8/2025 ಸೋಮವಾರ ಕೃಷ್ಣ ಪಕ್ಷ. ಇವತ್ತಿನ ದಿನದಲ್ಲಿರುವಂಥ ವಿಶೇಷಗಳನ್ನು ನೋಡೋಣ. ದ್ವಿತೀಯ ಅಂದರೆ ಇದು ಶುಭ ತಿಥಿ 10:33:53 ಆ ನಂತರ ತೃತೀಯ ಅಂದರೆ ಮೂರನೇ ತಿಥಿ. ಆದ್ದರಿಂದಾಗಿ ಇವತ್ತಿನ ತಿಥಿ ಶುಭ, ವಾರವೂ ಶುಭವಾಗಿದೆ. ಒಂದೇ ಒಂದು ವಿಷಯ, ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ. ಇವತ್ತಿನ ದಿನಕ್ಕೆ ಶತಭಿಷ ನಕ್ಷತ್ರವಿದೆ. ಮಧ್ಯಾಹ್ನ 1:09 ಶತಭಿಷ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿಯು ಅಮೃತವೂ ಉಂಟು. ಆನಂತರ ಬರೋದು ಪೂರ್ವಭಾದ್ರ ನಕ್ಷತ್ರ. ಅದು 50% ಕೂಡ ಇಲ್ಲ. ಧನಕ್ಷಯ ಅಂತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಕ್ಷಯವನ್ನು ಉಂಟು ಮಾಡುತ್ತೆ. ಇವತ್ತಿನ ದಿನದಲ್ಲಿ ಶುಕ್ರ ಗುರು ಯುದ್ಧವಿದೆ. ಹಂಗಾಗಿ ಶುಕ್ರನು ಗುರುನು ಶುಭಕರವಾಗಿಲ್ಲ. 3ನೇ ತಾರೀಕು 6ನೇ ತಾರೀಕಲ್ಲಿ ಹುಟ್ಟಿದವರಲ್ಲ, ಸ್ವಲ್ಪ ಗಮನ ಕೊಡಬೇಕು. ಮಕ್ಕಳು ಹುಟ್ಟಿದ್ರೆ ಫ್ಯೂಚರ್ಗೆ ಒಳ್ಳೆಯದ ಅಂತಂದರೆ ಖಂಡಿತವಾಗಿಲ್ಲ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು. ನಕ್ಷತ್ರ ಪಾದಗಳು, ರಾಶಿ. ಇವತ್ತಿನ ನಕ್ಷತ್ರ ಶತಭಿಷ ಮತ್ತು ಪೂರ್ವ ಭಾದ್ರಪದ ಇರೋದರಿಂದ ಇದು ಎಲ್ಲವೂ ಕುಂಭರಾಶಿಯಲ್ಲಿದೆ. ಇವತ್ತು ಯಾವ ಮಕ್ಕಳು ಹುಟ್ಟಿದ್ರೂ ಕೂಡ ಕುಂಭರಾಶಿನೇ. ದಿನ ಪೂರ್ತಿ ಕುಂಭರಾಶಿ ಇದೆ. ಬೆಳಿಗ್ಗೆ 6:07 7:15 ಶತಭಿಷ ನಕ್ಷತ್ರ 3ನೇ ಪಾದ. 7:15 ಮೇಲೆ ಮಧ್ಯಾಹ್ನ 1 ಗಂಟೆವರೆಗೂ ಶತಭಿಷ ನಕ್ಷತ್ರ 4ನೇ ಪಾದ. 1 ಗಂಟೆ ಮಧ್ಯಾಹ್ನದಿಂದ ಸಂಜೆ 6:44 ಪೂರ್ವ ಭಾದ್ರಪದ ನಕ್ಷತ್ರ 1ನೇ ಪಾದ. ಹಾಗಾಗಿ ಮಧ್ಯಾಹ್ನ 1 ಗಂಟೆಗೆ ಶತಭಿಷ ನಕ್ಷತ್ರ ಪೂರ್ತಿಯಾಗುತ್ತದೆ, ಅಂದರೆ ಮುಗಿದೋಗುತ್ತದೆ. ಸಂಜೆ 6:44 ಮೇಲೆ ಪೂರ್ವಭಾದ್ರ ನಕ್ಷತ್ರದ 2ನೇ ಪಾದ ಸ್ಟಾರ್ಟ್ ಆಗಿ ರಾತ್ರಿ 12:27 ಆನಂತರ ಇದೇ ಪೂರ್ವಭಾದ್ರ ನಕ್ಷತ್ರನೇ 3ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಪೂರ್ವಭಾದ್ರ ನಕ್ಷತ್ರವಿದೆ. ಅಂತಂದರೆ 12ನೇ ತಾರೀಕು ಪೂರ್ವಭಾದ್ರ ನಕ್ಷತ್ರವಿದೆ. ಆದ್ದರಿಂದಾಗಿ 12ನೇ ತಾರೀಕುವರೆಗೂ ಪೂರ್ವಭಾದ್ರ ನಕ್ಷತ್ರದ ರಾಶಿ ಚೇಂಜ್ ಆಗುತ್ತದೆ. ಅಂದರೆ ಕುಂಭ ಮತ್ತು ಮೀನ ರಾಶಿ ಬರುತ್ತದೆ. ಆದ್ದರಿಂದ ನಾಳೆಯ ವಿಷಯವನ್ನು ನಾಳೆ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನಡೀಬೋದು. ಆದರೆ ಇವತ್ತು ಶುಭ ತಿಥಿಯಾಗಿರೋದ್ರಿಂದ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಯೋಚನೆಗಳಿಲ್ಲ. ಕೃಷ್ಣ ಪಕ್ಷ ಅನ್ನೋ ಒಂದೇ ಒಂದು ವಿಷಯ ಬಿಟ್ಟರೆ ಮಿಕ್ಕಿದ ಏನು ತೊಂದರೆಗಳಿಲ್ಲ. ಈಗ 12ನೇ ತಾರೀಕು ಅಂತಂದಾಗ 12ನೇ ತಾರೀಕು ಮಂಗಳವಾರ ದಿನ, ಅದು ಒಂದು ದೋಷ ಇರಬಹುದು. ಆದರೂ ತೃತೀಯ ಅನ್ನುವ ತಿಥಿ ಶುಭ ತಿಥಿಯಾಗಿದೆ. ಈ ರೀತಿ ನೋಡಿಕೊಳ್ಳಿ. ಹಂಗಾಗಿ ಇವತ್ತಿನ ದಿನದಲ್ಲಿ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿಯೂ ಅಡ್ಡಿ ಇಲ್ಲ. ಇವತ್ತಿನ 100% ಶುಭ ಸಮಯಗಳನ್ನ ನೋಡೋಣ. 100% ಏನಕ್ಕೆ ಅಂತಂದರೆ ಇದರಲ್ಲಿ ಮಾಡುವಂಥ ಕಾರ್ಯಗಳು ಎಂಥ ದಿನದಲ್ಲೂ ಕೂಡ ಎಮರ್ಜೆನ್ಸಿಗೆ ಇಟ್ಕೋಬೋದು, ದೋಷಗಳು ಬರೋದಿಲ್ಲ. ಆದರೆ 100% ಶುಭವಾಗಿರುವ ಸಮಯದಲ್ಲಿ ಪ್ರಾರಂಭ ಮಾಡುವ ಕಾರ್ಯಗಳನ್ನು ಅಶುಭ ಸಮಯದಲ್ಲೂ ಕೂಡ ಕಂಟಿನ್ಯೂ ಮಾಡ್ಬೋದು. ಆದರೆ 100% ಅಶುಭ ಸಮಯದಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡಬಾರದು. ಬೆಳಗ್ಗೆ 6:07 7:39 ಶುಭ ಸಮಯ. 9:18 10:48 ಮಧ್ಯಾಹ್ನ 12:27 12:48 ಮಧ್ಯಾಹ್ನ 1:42 ಮೇಲೆ 3:19 ಸಂಜೆ 4:13 5:1 ಸಂಜೆ 6:58 7:04 ರಾತ್ರಿ 8:39 10:16 ಇದೆಲ್ಲ ಶುಭ ಸಮಯಗಳು. ಎಮರ್ಜೆನ್ಸಿಗೆ ಖಂಡಿತ ಉಪಯೋಗಿಸಬಹುದು. ಅದರಲ್ಲೂ ಬೆಳಗ್ಗೆ ಅಂತಂದರೆ ಬೇರೆ ರೀತಿ ದೋಷಗಳಿಲ್ಲ. ಯಾಕೆಂತಂದರೆ ನಾವು ಫಸ್ಟೇ ಹೇಳಿದಂತೆ ವಾರವು ಶುಭವಾರ, ತಿಥಿಯು ಶುಭ ತಿಥಿ. ದ್ವಿತೀಯ ಮತ್ತು ತೃತೀಯ 2 ತಿಥಿನೂ ಬರೋದರಿಂದ ಶುಭವಾಗಿದೆ. ನಕ್ಷತ್ರವು ಇವತ್ತು ಬಂದಿರೋ ಶುಭವಾಗಿದೆ. ಅಮೃತವು ಕಾರ್ಯಸಿದ್ಧಿಯು ಕೂಡಿ ಬಂದಿದೆ. ಆದರೂ ಗುರು ಶುಕ್ರ ಯುದ್ಧವಿದೆ. ಫಸ್ಟೇ ಹೇಳಿದ್ವಿ ನಾವು 6ನೇ ತಾರೀಕು 3ನೇ ತಾರೀಕು ಹುಟ್ಟಿದವರೆಲ್ಲ ಸ್ವಲ್ಪ ಗಮನ. ಗುರುವಿನ ಅಂಶವಾದ ನಕ್ಷತ್ರಗಳು ಒಟ್ಟು 3: ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ. ಈ 3ರಲ್ಲಿ ಹುಟ್ಟಿದವರು ಕೂಡ ಸ್ವಲ್ಪ ಗಮನ, ಧ್ಯಾನ, ಪರಿಹಾರ, ಪೂಜೆ ಇಂಥದ್ರಲ್ಲಿ ಮನಸ್ಸು ಕೊಡಿ.
ಈ ರೀತಿ ಮಾಡಿಕೊಂಡೇ ದೋಷಗಳು ಕಡಿಮೆ ಆಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.